ಸೊ ಹಾಯ್, ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ರು ಚೆನ್ನಾಗಿ ಓದ್ತಿದ್ದೀರಾ ಅಂತ ಅನ್ಕೊಂತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ಮತ್ತೆ ಹೊಸ ನೋಟಿಫಿಕೇಶನ್ ಜೊತೆ ಬಂದಿದ್ದೀನಿ. ಅದೇನಿಲ್ಲ, KPSC ಅವ್ರ ಕಡೆಯಿಂದ KS ಗೆ ನೋಟಿಫಿಕೇಶನ್ ಆಗಿದೆ. ಸೊ ಎಷ್ಟು ಪೋಸ್ಟಿಗೆ ಆಗಿದೆ, ಏನೇನೆಲ್ಲ ಅರ್ಹತೆಗಳಿರ್ಬೇಕು, ಏನ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಇರಬೇಕು, ಅಪ್ಲಿಕೇಶನ್ ಫೀಸ್ ಎಷ್ಟು, ಅಪ್ಲಿಕೇಶನ್ ಅರ್ಜಿ ಶುರುವಾಗುವಂತದ್ದು ಯಾವಾಗಿಂದ, ಮತ್ತೆ ಅಪ್ಲಿಕೇಶನ್ ಎಂಡ್ ಆಗೋದು ಯಾವಾಗ, ಎಲ್ಲ ಡೀಟೇಲ್ಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ದಯವಿಟ್ಟು ಗಮನ ಇಟ್ಕೊಂಡು ಪೂರ್ತಿಯಾಗಿ ಕೇಳಿ, ಸೊ ದಟ್ ನಿಮಗೆ ಗೊತ್ತಾಗತ್ತೆ, ಯಾವುದೇ ಡೌಟ್ಸ್ ಗಳು ಬರಲ್ಲ. ಓಕೆನಾ? ಸೊ ಶುರು ಮಾಡೋಣ ಅಲ್ಲ. ಸೊ ಇದು ನಮಗೆ ನೋಟಿಫಿಕೇಶನ್ ಆಗಿರುವಂತದ್ದು 31ನೇ ತಾರೀಕು 7ನೇ ತಿಂಗಳು 2026. ನಾನು 2ನೇ ತಾರೀಕು ಮಾಡ್ತಾ ಇದ್ದೀನಿ. ಓಕೆ, ಸೊ ಗೆಜೆಟೆಡ್ ಪ್ರೊಬೇಷನರೀಸ್ ಗಳಿಗೆ ನೋಟಿಫಿಕೇಶನ್ ಆಗಿರುವಂತದ್ದು ನೋಡ್ಬೋದು. ಯಾವ್ಯಾವ ಪೋಸ್ಟ್ ಗಳಿಗಾಗಿದೆ ನೋಡೋಣ. ಮೊದಲು ಗ್ರೂಪ್ ಎ ನೋಡೋಣ. ಗ್ರೂಪ್ ಎ ಅಲ್ಲಿ ಸಹಾಯಕ ಆಯುಕ್ತರು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. ಉಳಿಕೆ ಅಂದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ 3, ದೆನ್ ಉಳಿದವರಿಗೆ 36, ಟೋಟಲ್ 39. ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು 50 ಟೋಟಲ್. ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ 2. ಕಾರ್ಯನಿರ್ವಾಹಕ ಅಧಿಕಾರಿ ಸಹಾಯಕ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 15, ಅಂದ್ರೆ 13 ಉಳಿದ ಮೂಲದವರಿಗೆ. ದೆನ್ ಕಲ್ಯಾಣ ಕರ್ನಾಟಕದವರಿಗೆ 2 ಪೋಸ್ಟ್ ಕರೆದಿದ್ದಾರೆ. ಇದನ್ನ ನೀವು ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಹೈದರಾಬಾದ್ ಕರ್ನಾಟಕ ಎಷ್ಟು, ಉಳಿಕೆ ಮೂಲದವರಿಗೆ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ದೆನ್ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ, ಟೋಟಲ್ 11 ಪೋಸ್ಟ್. ಟೋಟಲ್ ಇಲ್ಲಿ 117 ಪೋಸ್ಟ್ಗಳು ಗ್ರೂಪ್ ಎ ಗೆ ಕರೆದಿದ್ದಾರೆ. ಇನ್ನ ಗ್ರೂಪ್ ಬಿ ಗೆ ಹೋದ್ರೆ ನೀವು ನೋಡ್ಕೊಂಡು ಹೋದ್ರೆ ತಹಶೀಲ್ದಾರ್ ಗ್ರೇಡ್ 2 ಬಂದ್ಬಿಟ್ಟು 25 ಪೋಸ್ಟ್. ವಾಣಿಜ್ಯ ತೆರಿಗೆ ಅಧಿಕಾರಿ 74. ಸಹಾಯಕ ಅಧೀಕ್ಷಕರು ಒಳಾಡಳಿತ ಇಲಾಖೆ 6. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಹಕಾರ ಇಲಾಖೆ 21. ಸೊ ಹೀಗೆ ಸುಮಾರು ಪೋಸ್ಟ್ ಗಳಿಗೆ ಕಾಲ್ ಮಾಡಿದ್ದಾರೆ. ಟೋಟಲ್ ಆಗಿ 202. ಗ್ರೂಪ್ ಎ ಅಲ್ಲಿ 117 ಪೋಸ್ಟ್ ಗಳು ಕರೆದಿದ್ದಾರೆ. ಗ್ರೂಪ್ ಬಿ ಅಲ್ಲಿ 202 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಟೋಟಲ್ ಆಗಿ 319 ಪೋಸ್ಟ್ ಗಳು ಈ ಸಲ ಕಾಲ್ ಆಗಿದೆ KPSC KS ಕಡೆಯಿಂದ. ಓಕೆ, ಸೊ ಅರ್ಜಿ ಶುರುವಾಗೋದು 1ನೇ ತಾರೀಕು 8ನೇ ತಿಂಗಳು, ಅಂದ್ರೆ ಆಗಸ್ಟ್ 1ನೇ ತಾರೀಕು, ನಿನ್ನೆಯಿಂದ ಶುರುವಾಗಿದೆ. ದೆನ್ ಅರ್ಜಿಯ ಕೊನೆಯ ದಿನಾಂಕ ಈ ಮಂತ್ 31 ಆಗಿರುತ್ತೆ. ದೆನ್ ನಮಗೆ ಪ್ರಿಲಿಮಿನರಿ ಎಕ್ಸಾಮ್ ಯಾವಾಗಿರುತ್ತೆ ಅಂದ್ರೆ ಇನ್ನ 2 ಮಂತ್ಸ್ ಅಷ್ಟೇ ಟೈಮ್ ಇರೋದು. 15ನೇ ತಾರೀಕು 11ನೇ ತಿಂಗಳು 2026, ಅಕ್ಟೋಬರ್ ಅಲ್ಲಿ ಇರುತ್ತೆ. ಇಲ್ಲ, ಆಗಸ್ಟ್ ಅಲ್ವಾ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 15 ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ಸ್ ಇರುತ್ತೆ. ಆಲ್ಮೋಸ್ಟ್ ಒಂದು 3 ಮಂತ್ಸ್ ಟೈಮ್ ಇದೆ. ಓಕೆನಾ? 3 ಮಂತ್ಸ್ ಟೈಮ್ ಕೊಟ್ಟಿದ್ದಾರೆ. ದೆನ್ ಏನಾದ್ರೂ ಡೌಟ್ಸ್ ಗಳಿದ್ರೆ ನೀವು ಹೆಲ್ಪ್ ಲೈನ್ಗೆ ಕಾಲ್ ಮಾಡಬಹುದು. ಅಪ್ಲಿಕೇಶನ್ ಹಾಕುವಾಗ ಏನಾದ್ರೂ ಪ್ರಾಬ್ಲಮ್ ಬರ್ತಿದ್ರೆ ಹೆಲ್ಪ್ ಲೈನ್ಗೆ ನೀವು ಕಾಲ್ ಮಾಡಬಹುದು, ಅವರೇ ನಂಬರ್ ಕೂಡ ಕೊಟ್ಟಿದ್ದಾರೆ. ಓಕೆನಾ? ಬೇರೆ ಏನೇನ್ ಡೀಟೇಲ್ಸ್ ಇದೆ ನೋಡೋಣ. ಆನ್ಲೈನ್ ಮೂಲಕ ಅರ್ಜಿ ಹಾಕ್ಬೇಕು, ಗೊತ್ತಿರುವಂತದ್ದೇ. ಒಂದ್ಸಲ ನೀವು OTR 1 ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು. ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮ್ಮ ಡೀಟೇಲ್ಸ್ ಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ನೀವು ನಿಮ್ಮ SSLC ಡೀಟೇಲ್ಸ್, PUC ಡೀಟೇಲ್ಸ್, ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲಾನು ಸೇವ್ ಮಾಡ್ಕೊಂಡು ಎಂಟ್ರಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ದೆನ್ ಅದಾದ್ಮೇಲೆ ನೀವು ಇದೆಲ್ಲ ಒಂದ್ಸಲ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಯಾವ ಪೋಸ್ಟ್ ಗೆ ಅಪ್ಲೈ ಮಾಡ್ತೀರಾ ಅನ್ನೋದು ನೀವು ಕೊಡ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಪ್ರಿಫರೆನ್ಸ್ ಕೊಡ್ಬೇಕಾಗತ್ತೆ. ಫಸ್ಟ್ ಯಾವ ಪೋಸ್ಟ್, ಸೆಕೆಂಡ್ ಯಾವ ಪೋಸ್ಟ್. ಇವಾಗ ಗ್ರೂಪ್ ಎ ಸೆಲೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಗ್ರೂಪ್ ಎ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾವ್ದಾಗಿರುತ್ತೆ ನಿಮ್ದು, ಸೆಕೆಂಡ್ ಯಾವ್ದಾಗಿರುತ್ತೆ, ಆ ತರ ಪ್ರಿಫರೆನ್ಸ್ ಕೊಡ್ಬೇಕಾಗತ್ತೆ ನೀವು. ಓಕೆನಾ? ಓಕೆ, ಇದೆಲ್ಲ ನಿಮಗೆ ಗೊತ್ತು. ಅಪ್ಲಿಕೇಶನ್ ಫೀ ನೋಡೋಣ. ಜನರಲ್ ಅವರಿಗೆ 600 ರೂಪಾಯಿ ಇದೆ. ಪ್ರವರ್ಗ 2, ಪ್ರವರ್ಗ 2B, 3A, 3B ಅವರಿಗೆಲ್ಲ 300 ರೂಪಾಯಿ ಇದೆ. ಮಾಜಿ ಸೈನಿಕರಾದ್ರೆ 50 ರೂಪಾಯಿ. SC ST ಪ್ರವರ್ಗ 1 ಅಂಗವಿಕಲರ ಅಭ್ಯರ್ಥಿಗಳಿಗೆ ಯಾವುದೇ ತರ ಶುಲ್ಕ ಇರಲ್ಲ. ಓಕೆನಾ? ನೋಡ್ಕೊಳ್ಳಿ. ನೀವು ಎಷ್ಟೆಲ್ಲ ನಿಮ್ಗೆ ಅಟೆಂಪ್ಟ್ ಇರುತ್ತೆ ಅನ್ನೋದು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನೀವು ಜನರಲ್ ಮೆರಿಟ್ ಆದ್ರೆ ನೀವು 5 ಬಾರಿ ಅಟೆಂಪ್ಟ್ ಕೊಡ್ಬೋದು. ಇದು ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಅದೇ ನೀವು ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ಆದ್ರೆ 7 ಸಾರಿ ಅಟೆಂಪ್ಟ್ ಗಳನ್ನ ಕೊಡ್ಬೋದು. ಅದೇ SC ST ಆದ್ರೆ ನಿಮಗೆ ಯಾವುದೇ ತರ ಅಟೆಂಪ್ಟ್ ಗಳು ಲಿಮಿಟ್ ಇಲ್ಲ. ನಿಮ್ಮ ಏಜ್ ಲಿಮಿಟ್ ಮುಗಿಯೋ ತನಕ ನೀವು ಎಷ್ಟು ಸಲ ಬೇಕಿದ್ರು ಕೊಡ್ಬೋದು. ಲೈಫ್ ಲಾಂಗ್ ಕೊಡೋದಂತಲ್ಲ, ಏಜ್ ಲಿಮಿಟ್ ತನಕ ಅಷ್ಟೇ.
ಓಕೆ, ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂತ ಹೇಳಿದ್ದಾರೆ ಅವರು. ಎಜುಕೇಶನಲ್ ಕ್ವಾಲಿಫಿಕೇಶನ್ ಮೂಲಕ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಿದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕ ಅಥವಾ ಸ್ನಾತಕೋತ್ತರ ಅಂದ್ರೆ ಬ್ಯಾಚುಲರ್ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಏನಾದ್ರೂ ಮಾಡಿದ್ರು ತತ್ಸಮಾನ ಅರ್ಹತೆಗಳನ್ನ ಹೊಂದಿರಬೇಕು. ಆಲ್ಮೋಸ್ಟ್ ಡಿಗ್ರಿ ಲೆವೆಲ್ಗೆ ಡಿಗ್ರಿ ನಿಮ್ಮ ಹತ್ರ ಇರಬೇಕು. ಇಲ್ಲ ಡಿಗ್ರಿ ಇಲ್ಲ ಅಂದ್ರೆ ಡಿಗ್ರಿ ಈಕ್ವಲೆಂಟ್ ಯಾವ್ದಾದ್ರು ಎಜುಕೇಶನ್ ಮಾಡಿದ್ರೆ ನಿಮಗೆ ಅದು ವ್ಯಾಲಿಡ್ ಆಗುತ್ತೆ. ಓಕೆನಾ? ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರಗಳು ಆಯೋಗ ಎಲ್ಲಿ ನಿರ್ಧರಿಸುತ್ತೋ ಅದ್ರ ಬೇಸಿಸ್ ಮೇಲೆ ನಮಗೆ ಸೆಂಟರ್ ಕೊಡ್ತಾರೆ. ಓಕೆನಾ? ಅವೆಲ್ಲ ಓದನ್ನಲ್ಲ ಎಷ್ಟು ವರ್ಷಗಳು ನಿಮ್ಮ ಏನಂತಾರೆ ನಿಮಗೆ ಎಷ್ಟು ವರ್ಷ ವಯಸ್ಸು ನಿಮ್ಗೆ ಲಿಮಿಟ್ ಇದೆ ಅಂದ್ರೆ ಕನಿಷ್ಠ ನಿಮ್ಗೆ 21 ವರ್ಷ ಆಗಿರ್ಬೇಕು. ಯಾಕಂದ್ರೆ ನಿಮ್ದು ಡಿಗ್ರಿ ಮುಗ್ಸಕ್ 21 ವರ್ಷ ಆಗಿರುತ್ತೆ. ನೀವು ಜನರಲ್ ಕ್ಯಾಟಗರಿಗೆ ಬಂದ್ರೆ ನಿಮ್ಗೆ 40 ವರ್ಷಗಳ ತನಕ ನೀವು ಅಟೆಂಡ್ ಮಾಡ್ಬೋದು. ಪ್ರವರ್ಗ 2A 2B 3A 3B ಆಗಿದ್ರೆ 43 ವರ್ಷಗಳ ತನಕ. ಅದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಆಗಿದ್ರೆ 45 ವರ್ಷಗಳ ತನಕ ನೀವು ನಿಮ್ಮ ಅಟೆಂಪ್ಟ್ ಕೊಡ್ಬೋದಾಗುತ್ತೆ. ಕನಿಷ್ಠ 21 ವರ್ಷ ಆಗಿರ್ಬೇಕು. ಯಾರ್ಯಾರಿಗೆ ಎಷ್ಟು ಲಿಮಿಟ್ಸ್ಗಳು ಅಂತ ನಾನು ಹೇಳಿದ್ದೀನಿ. ಓಕೆನಾ? ಯಾಕೆ ಇದು 40 ಇದಾಗಿದೆ ಅಂದ್ರೆ ಈ ಸಲ ಒನ್ ಟೈಮ್ ಅವರು ಏಜ್ ಲಿಮಿಟ್ ಅಲ್ಲಿ ನಮಗೆ ಸಡಿಲಿಕೆ ಕೊಟ್ರಲ್ವಾ, ಅದು 5 ವರ್ಷ. ಅದು ಈ ಸಲ ಮಾತ್ರ ಇರುತ್ತೆ, ನೆಕ್ಸ್ಟ್ ಟೈಮ್ಗೆಲ್ಲ ಇರಲ್ಲ. ಅದೇ ನೀವು ಮಾಜಿ ಸೈನಿಕರಾಗಿದ್ರೆ ನೀವು ಸೇವೆ ಸಲ್ಲಿಸಿರುವ ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷ ಬರುತ್ತೋ ಅಷ್ಟು ವರ್ಷ ಕೊಡ್ತಾರೆ. ಅಂಗವಿಕಲ ಆದ್ರೆ 10 ವರ್ಷ, ವಿಧವೆ ಆಗಿದ್ದಲ್ಲಿ ಅವ್ರ ಮದ್ವೆ ಆಗ್ದಲ್ಲ ಇದ್ರೆ ಅವರಿಗೆ 10 ವರ್ಷ ಕೊಡ್ತಾರೆ. ದೆನ್ ಕೆಲವೊಂದಕ್ಕೆ ಫಿಸಿಕಲ್ ಕೇಳ್ತಾರೆ, ಎಲ್ಲದಕ್ಕೂ ಅಲ್ಲ. ನೀವೇನಾದ್ರೂ ಡಿವೈಎಸ್ಪಿ ಗ್ರೂಪ್ ಎ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಎತ್ತರ, ಎದೆ ಸುತ್ತಳತೆ ಮತ್ತೆ ಎದೆ ಪೂರ್ಣವಾಗಿ ವಿಸ್ತರಿಸಿದಾಗ ಸುತ್ತಳತೆ, ತೂಕ, ದೆನ್ ಎತ್ತರ, ಎದೆ ಸುತ್ತಳತೆ, ತೂಕ, ಇವೆಲ್ಲ ಈ 3 ಪೋಸ್ಟ್ಗಳಿಗೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ಮಾತ್ರ ಫಿಸಿಕಲ್ ಕೇಳ್ತಾರೆ. ಯಾವ್ದು ಡಿವೈಎಸ್ಪಿ, ಕರ್ನಾಟಕ ಕಾರಾಗೃಹ ಸೇವೆ, ಅಬಕಾರಿ ಇಲಾಖೆಯಲ್ಲಿ ಸೇವೆ ಮಾಡ್ತಿದ್ರೆ ನೀವು ಈ 3 ಪೋಸ್ಟ್ ಅಪ್ಲೈ ಮಾಡ್ತಿರುವಾಗ ನಿಮ್ದು ಫಿಸಿಕಲ್ ಕೇಳ್ತಾರೆ, ಮಹಿಳೆಯರಿಗೆ ಮತ್ತು ಪುರುಷರಿಗೆ. ಓಕೆನಾ? ಫಸ್ಟ್ ನಿಮ್ಗೆ ಪ್ರಿಲಿಮಿನರಿ ಎಕ್ಸಾಮ್ಸ್ ಇರುತ್ತೆ, OMR ಶೀಟ್ ಮೇಲೆ ಮಾರ್ಕ್ ಮಾಡುವಂತದ್ದು ಗೊತ್ತಿರುತ್ತೆ. ಸೊ ಪ್ರಿಲಿಮಿನರಿ ಎಕ್ಸಾಮ್ ಆದ್ಮೇಲೆ ನೀವು ಸೆಲೆಕ್ಟ್ ಆದ್ರೆ ನಿಮಗೆ ಮೇನ್ಸ್ ಎಕ್ಸಾಮ್ಸ್ ಇರುತ್ತೆ. ಮೇನ್ಸ್ ಅಲ್ಲಿ ಪಾಸ್ ಆದ್ರೆ ಫೈನಲ್ ಆಗಿ ಏನಿರುತ್ತೆ ಇಂಟರ್ವ್ಯೂ ಇರುತ್ತೆ. ಟೋಟಲ್ ನಿಮಗೆ 2 ಪ್ರಿಲಿಮಿನರಿ ಎಕ್ಸಾಮ್ ಅಲ್ಲಿ 2 ಪತ್ರಿಕೆಗಳಿರುತ್ತೆ. ಫಸ್ಟ್ ಪೇಪರ್ ಅಲ್ಲಿ ಪ್ರಶ್ನೆ ಪತ್ರಿಕೆ 2 ಅಂಕಗಳಿಗಂತೆ ಪ್ರತಿ ಪತ್ರಿಕೆಯು 100 ಅಂದ್ರೆ 100 ಮಾರ್ಕ್ಸ್, 100 ಕ್ವಶನ್ಸ್ ಗಳು ಕೇಳ್ತಾರೆ. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಪ್ರತಿ ಪತ್ರಿಕೆಯು ಗರಿಷ್ಠ 200 ಮಾರ್ಕ್ಸ್ ಗಳು ಮತ್ತು 2 ಗಂಟೆಗಳ ಕಾಲಾವಧಿಗಳಾಗಿದ್ದು 2 ಪ್ರಶ್ನೆಗಳು ಒಟ್ಟು 400 ಅಂಕಗಳು. ಬೆಳಿಗ್ಗೆ ಒಂದು ಪೇಪರ್ ಇರುತ್ತೆ, ಮಧ್ಯಾಹ್ನ ಒಂದು ಪೇಪರ್ ಇರುತ್ತೆ. ಟೋಟಲ್ 100 ಕ್ವಶನ್. ಪ್ರತಿ ಪೇಪರ್ ಅಲ್ಲೂ 100 ಕ್ವಶನ್ಸ್ ಇರುತ್ತೆ. ಬಟ್ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಆಗಿ 400 ಮಾರ್ಕ್ಸ್ ಗೆ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ಸ್ ನಡೆಯುತ್ತೆ. ಸಬ್ಜೆಕ್ಟ್ಸ್ ಗಳು ಏನೇನಿದೆ ನೋಡೋಣ. ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂಡ್ ಹ್ಯುಮ್ಯಾನಿಟೀಸ್ ಫಸ್ಟ್ ಪೇಪರ್ ಆಗಿರುತ್ತೆ ಇದು. ದೆನ್ ಪೇಪರ್ 2 ಅಲ್ಲಿ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್, ಜನರಲ್ ಸೈನ್ಸ್, ಟೆಕ್ನಾಲಜಿ, ಎನ್ವೈರನ್ಮೆಂಟ್ ಅಂಡ್ ಇಕಾಲಜಿ, ಜನರಲ್ ಮೆಂಟಲ್ ಎಬಿಲಿಟಿ. ಓಕೆ. ದೆನ್ ಪ್ರಶ್ನೆ ಪತ್ರಿಕೆ 2 ಭಾಷೆಯಲ್ಲಿ ಇರುತ್ತೆ, ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ, ನೆನಪಿರ್ಲಿ. ಇದ್ರಲ್ಲಿ ಬರುವಂತಹ ಮೆಂಟಲ್ ಎಬಿಲಿಟಿ ಬಂದ್ಬಿಟ್ಟು SSLC ಲೆವೆಲ್ಗೆ ಕೇಳ್ತಾರೆ ಮೆಂಟಲ್ ಎಬಿಲಿಟಿ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ನೆನಪಿರ್ಲಿ. 1/4 ಅಂದ್ರೆ 0.25. ಇದು ನಿಮ್ದು ಸಿಲೆಬಸ್ ಆಗಿರುತ್ತೆ, ಪೇಪರ್ 1 ಸಿಲೆಬಸ್ ಆಗಿರುತ್ತೆ. ಇದನ್ನ ನಾನು ಬೇಕಾದ್ರೆ ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಅಲ್ಲಿ, ಅಲ್ಲಿ ನೀವು ನೋಡ್ಕೊಬಹುದು. ಓಕೆ. ಪೇಪರ್ 2 ಸಿಲೆಬಸ್ ಇದಾಗಿರುತ್ತೆ. ಮೇನ್ಸ್ ಎಕ್ಸಾಮ್ಸ್ ನಮಗೆ 24ನೇ ತಾರೀಕು 11 ಒಂದು ಅಂಶ ಇದೆಲ್ಲ ಇದು ಹಳೆಯದು. ಓಕೆ. ಅದೇ ನಮ್ಗೆ ರಿಟರ್ನ್ ಎಕ್ಸಾಮ್ದು ನಿಮಗೆ
ಇಷ್ಟು ಪೇಪರ್ಸ್ ಗಳಿರುತ್ತೆ. ಫಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ, ಕನ್ನಡ ಅಂಡ್ ಇಂಗ್ಲಿಷ್. ಇದು ಜಸ್ಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತೆಗಿಬೇಕು. ಪೇಪರ್ 1 ಅಲ್ಲಿ 150 ಅಂಡ್ ಇಂಗ್ಲಿಷ್ 150 ಮಾರ್ಕ್ಸಿಗೆ 2 ಅವರ್ ಇರುತ್ತೆ. ಇನ್ನು ಉಳಿದಿದ್ದೆಲ್ಲ ರಿಟರ್ನ್ ಎಕ್ಸಾಮ್. ಎಸ್ಎ, ಜನರಲ್ ಸ್ಟಡೀಸ್ 1, ಜನರಲ್ ಸ್ಟಡೀಸ್ 2, ಜನರಲ್ ಸ್ಟಡೀಸ್ 3, ಜನರಲ್ ಸ್ಟಡೀಸ್ 4 ಇರುತ್ತೆ. ಟೋಟಲ್ ನಿಮಗೆ ಪರ್ಸನಾಲಿಟಿ ಟೆಸ್ಟ್ ಬಂದ್ಬಿಟ್ಟು ಇದಿಷ್ಟು ರಿಟರ್ನ್ ಎಕ್ಸಾಮ್ಗೆ 1250 ಮಾರ್ಕ್ಸಿಗೆ ನಡೆಯುತ್ತೆ. ಇಂಟರ್ವ್ಯೂ ಬಂದ್ಬಿಟ್ಟು 25 ಮಾರ್ಕ್ಸಿಗೆ ನಡೆಯುತ್ತೆ. ಓಕೆ, ನೀವು ಕನ್ನಡ ಅಂಡ್ ಇಂಗ್ಲಿಷ್ ಕಂಪಲ್ಸರಿ ಕನ್ನಡ ಇದೆ ನೋಡಿ. ಕ್ವಾಲಿಫೈಯಿಂಗ್ ಪೇಪರ್ಸ್ ಇದೆ ಅಲ್ವಾ, ಈ ಕ್ವಾಲಿಫೈಯಿಂಗ್ ಪೇಪರ್ಸ್ ಅಲ್ಲಿ 35% ತೆಗಿಲೇಬೇಕು. 150ರಲ್ಲಿ 35% ಅಂದ್ರೆ ಅಟ್ಲೀಸ್ಟ್ ನೀವು 52-53 ಮಾರ್ಕ್ಸ್ ತೆಗಿಲೇಬೇಕಾಗುತ್ತೆ. ಯಾರು ಮೈನ್ಸ್ ಬರೀತಾರೋ ಅದಾದ್ಮೇಲೆ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತಾರೆ. ಇಂಟರ್ವ್ಯೂ ಸೆಲೆಕ್ಟ್ ಆದ್ಮೇಲೆ ಫೈನಲಿಸ್ಟ್ ಬರುತ್ತೆ. 25 ಮಾರ್ಕ್ಸಿಗೆ ನಿಮ್ಗೆ ಇಂಟರ್ವ್ಯೂ ಇರುತ್ತೆ. ನೀವು ನಿಮ್ಮ ರಿಸರ್ವೇಶನ್ಸ್ ಗಳನ್ನ ಕ್ಲೈಮ್ ಮಾಡ್ಬೋದು. ಜಾತಿ ಪ್ರಮಾಣ ಪತ್ರ, ರೂರಲ್ ಆಗಿದ್ರೆ ರೂರಲ್, ಕನ್ನಡ ಮೀಡಿಯಂ ಆಗಿದ್ರೆ ಕನ್ನಡ ಮೀಡಿಯಂ, ಮಾಜಿ ಸೈನಿಕರಾದ್ರೆ ಮಾಜಿ ಸೈನಿಕರು, ಇವೆಲ್ಲ ಸರ್ಟಿಫಿಕೇಟ್ಗಳು. ಅಥವಾ ಹೈದರಾಬಾದ್ ಕರ್ನಾಟಕ ಬಂದ್ರೆ ಹೈದರಾಬಾದ್ ಕರ್ನಾಟಕ, ಅಂಗವಿಕಲರು, ತೃತೀಯ ಲಿಂಗಿ, ಸೇವಾ ನಿರತ ಅಭ್ಯರ್ಥಿಗಳು ಆಲ್ರೆಡಿ ಸೇವೆಯಲ್ಲಿದ್ರೆ ಆಯ್ಕೆ ಆಗಿ ಕೂಡಲೇ ಅವನಿಗೆ ನೇಮಕಾತಿ ಆದೇಶ ಹೊರಡಿಸೋ ಮುನ್ನ ನಿರಾಕ್ಷೇಪಣೆ ಅಂದ್ರೆ NOC ಕೊಡ್ಬೇಕಾಗುತ್ತೆ. ಅವರು ಆಲ್ರೆಡಿ ವರ್ಕ್ ಮಾಡ್ತಿದ್ರೆ. ಓಕೆ, ನಡತೆ ಎಲ್ಲ ನೀವು ನೋಡ್ಕೊಳ್ಳಿ. ಓಕೆನಾ? ನೋಡಿ, ಅಸಿಸ್ಟೆಂಟ್ ಕಮಿಷನರ್ಗೆ ಎಷ್ಟು ಪೋಸ್ಟ್ಗಳು, ಎಲ್ಲ ಪೋಸ್ಟ್ಗಳನ್ನ ಅವರು ಮಾಡಿದ್ದಾರೆ. ಇದು ನಮಗೆ ಹುದ್ದೆಗಳ ವರ್ಗೀಕರಣ, ಯಾವ ವರ್ಗದವರಿಗೆ ಎಷ್ಟು ಸೀಟ್ಗಳು ಅವೈಲೇಬಲ್ ಇದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಒಂದ್ಸಲ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಇದೆಲ್ಲ ಹೈದರಾಬಾದ್ ಕರ್ನಾಟಕ ಇಲ್ಲ, ಇದು RPC. ಓಕೆನಾ? ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ, ಇದು ಹೈದರಾಬಾದ್ ಕರ್ನಾಟಕ. ವಾಣಿಜ್ಯ ತೆರಿಗೆಯಲ್ಲಿ ಎಷ್ಟಿದೆ? ಸೊ ಇದನ್ನ ಒಂದ್ಸಲ ನೀವು ನೋಡ್ಕೊಬೇಕಾಗುತ್ತೆ. ಯಾವ ಪೋಸ್ಟ್ಗಳಿಗೆ ಎಷ್ಟೆಷ್ಟು ಕಾಲ್ ಮಾಡಿದ್ದಾರೆ, ಎಷ್ಟು ರಿಸರ್ವೇಶನ್ ಇದೆ ಅನ್ನೋದನ್ನ ಒಂದ್ಸಲ ನೋಡ್ಕೊಳ್ಳಿ. ಓಕೆನಾ? ನಿಮ್ಮ ಫೈನಲ್ ಆಗಿ ಅವರೇ ಇದ್ರಲ್ಲಿ ಕೊಟ್ಟಿರ್ತಾರೆ. ರೂರಲ್ ಸೈಟ್ ನಮೂನೆ F ಇದೆ ನೋಡಿ, ನಮೂನೆ F, ನಮೂನೆ 1 ಗ್ರಾಮೀಣ ಅಭ್ಯರ್ಥಿಗಳಿಗೆ. ಇದನ್ನ ಜಸ್ಟ್ ಪ್ರಿಂಟ್ಔಟ್ ತಗೊಂಡು ನೀವು ಸರ್ಟಿಫಿಕೇಟ್ ತಗೊಬಹುದು. ಕನ್ನಡ ಮೀಡಿಯಮ್ಮು, ಗ್ರಾಮೀಣ ಅಭ್ಯರ್ಥಿ. ಸೊ ಇವನ್ನೆಲ್ಲ ಪ್ರಿಂಟ್ಔಟ್ ತಗೊಂಡು ನೀವು ಮಾಡ್ಕೊಬಹುದಾಗುತ್ತೆ. ಓಕೆ, ದೆನ್ ಇದು ಹೊಸದಾಗಿ SC ST ಅವ್ರಿಗೆ ಬಂದಿರೋ ಅಂತದ್ದು, ಯಾವ ಇದ್ರಲ್ಲಿ ಅವ್ರು ಬರ್ತಾರೆ ಅಂತ. ಅಂದ್ರೆ ಗ್ರೂಪ್ ಎಗೆ ಯಾರು ಬರ್ತಾರೆ, ಪ್ರವರ್ಗ A ಯಾರು ಬರ್ತಾರೆ, ಪ್ರವರ್ಗ B ಯಾರು ಬರ್ತಾರೆ, ಪ್ರವರ್ಗ C ಯಾರು ಬರ್ತಾರೆ. ಸೊ ಅದನ್ನ ಇದ್ರಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ನೀವು ನಿಮ್ಮ ಕ್ಯಾಸ್ಟ್ ಅನ್ನ ನೋಡ್ಕೊಬಹುದಾಗುತ್ತೆ. ಓಕೆ, ಸೊ ಇದಾಗಿತ್ತು. ಒಂದ್ಸಲ ನೋಟಿಫಿಕೇಶನ್ ನೀಟಾಗಿ ನೋಡ್ಕೊಳ್ಳಿ, ಸೊ ದಟ್ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಹೊಸದಾಗಿ ರಿಲೀಸ್ ಆಗಿರುವಂತಹ KS ನೋಟಿಫಿಕೇಶನ್ ಆಗಿರುತ್ತೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್.